dear students, we are discussing the chapter microorganisms, friend and foe. In the previous classes we discussed about the uses of microorganisms. Okay, and also in the last class I gave introduction about how the microorganisms are harmful to us. Okay, in this class we will discuss about the disease causing microorganisms in humans. Okay, some microorganisms cause diseases in human beings. So now we will discuss about the which microorganisms cause diseases and how they cause the diseases ಅಂತೇಳಿ ಡಿಸ್ಕಸ್ ಮಾಡ್ತಾ ಹೋಗೋಣ. Okay, pathogens enter our body through the air we breathe, the water we drink or the food we eat. Okay, you know about the pathogens, the microorganisms which causes the diseases are called as pathogens. So pathogens enter our body through the air we breathe, ನಾವು ಉಸಿರಾಡುವಂತಹ ಏರ್, the water we drink or the food we eat, ನಾವು ತಿನ್ನುವಂಥ ಫುಡ್ ಆ್ಯಂಡ್ ವಾಟರ್ ಆ್ಯಂಡ್ ಏರ್, ಈ ಮೂರು ಮೂಲಗಳ ಮುಖಾಂತರ ನಮ್ಮ ಬಾಡಿಗೆ ಎಂಟರ್ ಆಗುವಂತಹ ಚಾನ್ಸಸ್ ಇರುತ್ತೆ. They can also get transmitted by direct contact with an infected person or carried by an animal. Okay, with the air, water and food, they also enter our body by direct contact with the infected person. ಇನ್ಫೆಕ್ಟ್ ಆಗಿರುವಂಥ ಪರ್ಸನ್ ಜೊತೆ ನಾವು ಕಾಂಟ್ಯಾಕ್ಟ್ ಮಾಡಿದ್ವಿ ಅಂದರೆ ಆವಾಗ ಕೂಡ ನಮ್ಮ ಬಾಡಿಗೆ ಈ ಪ್ಯಾಥೋಜನ್ಸ್ ಎಂಟರ್ ಆಗುವಂಥ ಚಾನ್ಸಸ್ ಇರುತ್ತೆ. ಆ್ಯಂಡ್ ಆಲ್ಸೋ ಕ್ಯಾರಿಡ್ ಬೈ ಆ್ಯನ್ ಆ್ಯನಿಮಲ್. Microbial diseases that can spread from an infected person to a healthy person through air, water, food or physical contact are called communicable diseases. See, this is the definition of communicable diseases. What are communicable diseases? Andre microbial diseases that can spread from an infected person to a healthy person through air, water, food or physical contact are called communicable diseases. ಯಾವ ಡಿಸೀಸಸ್ಗಳು ಒಬ್ಬ ಪರ್ಸನ್ನಿಂದ ಇನ್ನೊಂದು ಪರ್ಸನ್ಗೆ ಸ್ಪ್ರೆಡ್ ಆಗುತ್ತೆ ಥ್ರೂ ಏರ್, ವಾಟರ್ ಆ್ಯಂಡ್ ಫುಡ್ ಆ್ಯಂಡ್ ವಿತ್ ದ ಫಿಸಿಕಲ್ ಕಾಂಟ್ಯಾಕ್ಟ್, ಆ ಥರ ಡಿಸೀಸಸ್ಗೆ ನಾವೇನಂತ ಕರಿತೀವಿ? ಕಮ್ಯುನಿಕೇಬಲ್ ಡಿಸೀಸಸ್. ಒಬ್ಬರಿಂದ ಒಬ್ಬರಿಗೆ ಅದು ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ದ ಎಕ್ಸಾಂಪಲ್ಸ್ ಫಾರ್ ಕಮ್ಯುನಿಕೇಬಲ್ ಡಿಸೀಸಸ್ ಆರ್ ಕಾಲರಾ, common cold, chickenpox and tuberculosis. These are the examples of communicable diseases. When a person suffering from common cold sneezes, fine droplets of moisture carrying thousands of viruses are spread in the air. Okay, ಇವಾಗ ಕಾಮನ್ ಕೋಲ್ಡ್ ಆಗಿರುತ್ತಲ್ಲ, ಅವರು ಸ್ನೀಸ್ ಮಾಡಿದಾಗ ಅದರಿಂದ ಬಂದಿರುವಂತಹ ಸ್ಮಾಲ್ ವಾಟರ್ ಡ್ರಾಪ್ಲೆಟ್ಸ್ ಏನು ಮಾಡುತ್ತೆ? ಇಟ್ ಮಿಕ್ಸ್ ವಿತ್ ದ ಏರ್. ಥೌಸಂಡ್ಸ್ ಆಫ್ ವೈರಸಸ್ ಆರ್ ಸ್ಪ್ರೆಡ್ ಇನ್ ದ ಏರ್. ದ ವೈರಸ್ ಮೇ ಎಂಟರ್ ದ ಬಾಡಿ ಆಫ್ ಎ ಹೆಲ್ದಿ ಪರ್ಸನ್ ವೈಲ್ ಬ್ರೀತಿಂಗ್ ಆ್ಯಂಡ್ ಕಾಸ್ ಇನ್ಫೆಕ್ಷನ್. ಓಕೆ, ಆ ವೈರಸಸ್ ಹೆಲ್ದಿ ಪರ್ಸನ್ಗೆ ಎಂಟರ್ ಆದರೆ ಏನಾಗುತ್ತೆ? ಅವ್ರಿಗೂ ಕೂಡ ಇನ್ಫೆಕ್ಷನ್ ಆಗುವಂಥ ಚಾನ್ಸಸ್ ಇರುತ್ತೆ. ಓಕೆ, ಸಿ ದೆನ್ ಹೌ ಡು ಯು ಪ್ರಿವೆಂಟ್ ದ ಸ್ಪ್ರೆಡ್ ಆಫ್ ಕಮ್ಯುನಿಕೇಬಲ್ ಡಿಸೀಸಸ್? ನಾವು ಆ ಕಮ್ಯುನಿಕೇಬಲ್ ಡಿಸೀಸಸ್ನ ಯಾವ ರೀತಿ ನಾವು ಪ್ರಿವೆಂಟ್ ಮಾಡ್ಬೋದು? ವಿ ಶುಡ್ ಕೀಪ್ ಎ ಹ್ಯಾಂಡ್ ಕರ್ಚೀಫ್ ಆನ್ ದ ನೋಸ್ ಆ್ಯಂಡ್ ಮೌತ್ ವೈಲ್ ಸ್ನೀಸಿಂಗ್. ಸ್ನೀಸ್ ಮಾಡೋವಾಗ ಏನು ಮಾಡಬೇಕು? ನಾವು ಹ್ಯಾಂಡ್ ಕರ್ಚೀಫ್ನ ಯೂಸ್ ಮಾಡಬೇಕು. ನಮ್ಮ ನೋಸ್ ಮತ್ತು ಮೌತ್ಗೆ ಅಡ್ಡ ಆಗಿ ಹ್ಯಾಂಡ್ ಕರ್ಚೀಫ್ನ ಯೂಸ್ ಮಾಡಬೇಕು. ಇಟ್ ಈಸ್ ಬೆಟರ್ ಟು ಕೀಪ್ ಎ ಡಿಸ್ಟೆನ್ಸ್ ಫ್ರಮ್ ಇನ್ಫೆಕ್ಟೆಡ್ ಪರ್ಸನ್. ಅದೇ ರೀತಿ ಇನ್ಫೆಕ್ಷನ್ ಆಗಿರೋವಂಥ ಪರ್ಸನ್ನಿಂದ ಸ್ವಲ್ಪ ಡಿಸ್ಟೆನ್ಸ್ ಮಾಡೋದು ಬೆಟರ್. ನಿಮಗಿವಾಗ ಎಲ್ಲ ಗೊತ್ತಿದೆ, ಕೋವಿಡ್-19 ಬಂದಿರೋದ್ರಿಂದ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇದ್ದೀವಿ, ಮಾಸ್ಕ್ ಯೂಸ್ ಮಾಡ್ತಾ ಇದ್ದೀವಿ ಅಲ್ವಾ? ಏನಕ್ಕೋಸ್ಕರ? ಟು ಪ್ರಿವೆಂಟ್ ಟು ಕಮ್ಯುನಿಕೇಬಲ್ ಡಿಸೀಸ್ ಆಗಿರೋದ್ರಿಂದ ಅದು ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗಬಾರ್ದು ಅಂತ. ನೆಕ್ಸ್ಟ್, there are some insects and animals which acts as carriers of diseases causing microbes. ನೋಡಿ, ಕೆಲವೊಂದು ಇನ್ಸೆಕ್ಟ್ಸ್ ಮತ್ತು ಕೆಲವೊಂದು ಅನಿಮಲ್ಸ್ ಏನು ಮಾಡ್ತಾ ಇದೆ? ಇಟ್ ಕ್ಯಾರೀಸ್ ದ ಡಿಸೀಸ್ ಕಾಸಿಂಗ್ ಮೈಕ್ರೋಬ್ಸ್. ಡಿಸೀಸ್ನ ಕಾಸ್ ಮಾಡುವಂಥ ಮೈಕ್ರೋಬ್ಸ್ನ ಕ್ಯಾರಿ ಮಾಡ್ತಾ ಇದೆ. ಸಿ
ಹೌಸ್ ಫ್ಲೈ ಈಸ್ ಒನ್ ಸಚ್ ಕ್ಯಾರಿಯರ್. ಇವಾಗ ಹೌಸ್ ಫ್ಲೈ ಎಲ್ಲರ ಮನೇಲೂ ಇರುತ್ತಲ್ಲ ನೋಡ, ದಟ್ ಈಸ್ ದ ಒನ್ ಆಫ್ ದ ಕ್ಯಾರಿಯರ್. ಯಾವ ರೀತಿ ಅದು ಕ್ಯಾರಿ ಮಾಡುತ್ತೆ ನೋಡೋಣ ಬನ್ನಿ. ದ ಫ್ಲೈಸ್ ಸಿಟ್ ಆನ್ ದ ಗಾರ್ಬೇಜ್ ಆ್ಯಂಡ್ ಅನಿಮಲ್ ಎಕ್ಸ್ಕ್ರೀಟಾ. ಫ್ಲೈಸ್ ಏನು ಮಾಡುತ್ತೆ, ನಾರ್ಮಲಿ ಗಾರ್ಬೇಜಸ್ ಆ್ಯಂಡ್ ಎಕ್ಸ್ಕ್ರೀಟಾ ಮೇಲೆ ಕೂತ್ಕೊಳ್ಳುತ್ತೆ. ಪ್ಯಾಥೋಜನ್ಸ್ ಸ್ಟಿಕ್ ಟು ದೇರ್ ಬಾಡೀಸ್. ಓಕೆ, ಆ ಗಾರ್ಬೇಜ್ ಅಥವಾ ಅನಿಮಲ್ ಎಕ್ಸ್ಕ್ರೀಟಾ ವೇಸ್ಟ್ ಮೇಲ್ಗಡೆ ಏನಿರುತ್ತೆ, ಕೆಲವೊಂದು ಪ್ಯಾಥೋಜನ್ಸ್ ಇರುತ್ತೆ, ದಟ್ ಸ್ಟಿಕ್ ಟು ದ ಬಾಡಿ ಆಫ್ ದ ಹೌಸ್ ಫ್ಲೈ. ಹೌಸ್ ಫ್ಲೈ ಬಾಡಿಗೆ ಏನಾಗುತ್ತೆ, ಅದು ಅಂಟ್ಕೊಂಡ್ಬಿಡುತ್ತೆ. ವೆನ್ ದೀಸ್ ಫ್ಲೈಸ್ ಸಿಟ್ ಆನ್ ಅನ್ಕವರ್ಡ್ ಫುಡ್ ದೇ ಮೇ ಟ್ರಾನ್ಸ್ಫರ್ ದ ಪ್ಯಾಥೋಜನ್ಸ್. ಆ ನೊಣ ಮತ್ತೇನು ಮಾಡಿಬಿಡುತ್ತೆ, ಬಂದು ಅನ್ಕವರ್ಡ್ ಫುಡ್ ಮೇಲೆ ಮತ್ತೆ ಕೂತ್ಕೊಳ್ಳುತ್ತೆ. ಓಕೆ, ಹೂ ಎವರ್ ಈಟ್ಸ್ ದ ಕಂಟಾಮಿನೇಟೆಡ್ ಫುಡ್ ಈಸ್ ಲೈಕ್ಲಿ ಟು ಗೆಟ್ ಸಿಕ್. ಓಕೆ, ಅನ್ಕವರ್ಡ್ ಫುಡ್ನ ತಿಂದಾದ್ಮೇಲೆ ಏನಾಗುತ್ತೆ, ಡೆಫಿನೆಟ್ಲಿ ವಿ ವಿಲ್ ಫಾಲ್ ಇನ್ ಸಿಕ್ ಬಿಕಾಸ್ ದೋಸ್ ಹೌಸ್ ಫ್ಲೈಸ್ ಕ್ಯಾರಿ ದ ಪ್ಯಾಥೋಜನ್ಸ್ ಫ್ರಮ್ ದ ಎಕ್ಸ್ಕ್ರಿಟಾ ಆ್ಯಂಡ್ ಆಲ್ಸೋ ಗಾರ್ಬೇಜ್. ಅದನ್ನು ತೊಗೊಂಡು ಬಂದು ಅನ್ಕವರ್ಡ್ ಫುಡ್ ಮೇಲೆ ಅದು ಹಾಕಿರುತ್ತೆ. ಸೊ ನಾವು ಅದನ್ನು ತಿಂದಾಗ ಡೆಫಿನೆಟ್ಲಿ ವಿ ವಿಲ್ ಫಾಲ್ ಇನ್ ಸಿಕ್. ಸೊ ಇಟ್ ಈಸ್ ಅಡ್ವೈಸಬಲ್ ಟು ಆಲ್ವೇಸ್ ಕೀಪ್ ಫುಡ್ ಕವರ್ಡ್. ಏನು ಮಾಡಬೇಕು, ನಾವು ತಿನ್ನೋವಂಥ ಫುಡ್ನ, ಈಟಬಲ್ ಫುಡ್ನ ಕವರ್ಡ್ ಮಾಡಿ ಇಡಬೇಕು. ಅವಾಯ್ಡ್ ಕನ್ಸ್ಯೂಮಿಂಗ್ ಅನ್ಕವರ್ಡ್ ಐಟಮ್ಸ್ ಆಫ್ ಫುಡ್. ಅನ್ಕವರ್ಡ್ ಐಟಮ್ಸ್ನ ನಾವು ತಿನ್ನೋದನ್ನು ಅವಾಯ್ಡ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಜಂಕ್ ಫುಡ್ ಆ್ಯಂಡ್ ರೋಡ್ ಸೈಡ್ ಫುಡ್ಸ್ ಏನು ಹೇಳ್ತೀವಿ ಅದನ್ನು ಅವಾಯ್ಡ್ ಮಾಡಬೇಕು. ಅನದರ್ ಎಕ್ಸಾಂಪಲ್ ಆಫ್ ಎ ಕ್ಯಾರಿಯರ್ ಈಸ್ ದ ಫೀಮೇಲ್ ಅನಾಫಿಲಿಸ್ ಮಸ್ಕಿಟೋ. ದಿಸ್ ಈಸ್ ದ ಒನ್ ಆಫ್ ದ major carrier of microorganisms which causes diseases, which is that Anopheles mosquito, female Anopheles mosquito, which carries the parasite of malaria or plasmodium. Okay, ಇದು ಮಲೇರಿಯಾನ ಸ್ಪ್ರೆಡ್ ಮಾಡುವಂತಹ ಒಂದು ಮೈಕ್ರೋ ಆರ್ಗನಿಸಮ್ಸ್ನ ಕ್ಯಾರಿ ಮಾಡುತ್ತೆ. ಯಾವುದು, ಫೀಮೇಲ್ ಅನಾಫಿಲಿಸ್ ಮಸ್ಕಿಟೋ. ಓಕೆ, female Aedes mosquito acts as carrier of dengue virus. See here they gave another one carrier, that is female Aedes mosquito. It acts as a carrier of dengue virus. ಅದು ಡೆಂಗ್ಯೂ ವೈರಸ್ನ ಕ್ಯಾರಿ ಮಾಡುತ್ತೆ. ಹೌ ಕ್ಯಾನ್ ವಿ ಕಂಟ್ರೋಲ್ ದ ಸ್ಪ್ರೆಡ್ ಆಫ್ ಮಲೇರಿಯಾ ಆರ್ ಡೆಂಗ್ಯೂ? ಮಲೇರಿಯಾ ಅಥವಾ ಈ ಡೆಂಗ್ಯೂ ಕಮ್ಯುನಿಕೇಬಲ್ ಡಿಸೀಸ್ನ ನಾವು ಯಾವ ರೀತಿ ಪ್ರಿವೆಂಟ್ ಮಾಡೋದು? ಸಿ ದಿಸ್ ಇಸ್ ದ figure of the female Anopheles mosquito. Why does the teacher keep telling us not to let water collect anywhere in the neighborhood? ಓಕೆ, ನಮ್ಮ ಮನೆ ಸುತ್ತಮುತ್ತ ನಾವು ಯಾವುದೇ ರೀತಿಯಾದಂತಹ ನೀರು ನಿಂತ್ಕೋಬಾರ್ದು ಅಂತ ಯಾವಾಗಲೂ ಹೇಳ್ತಾ ಇರ್ತೀವಿ. ಏನಕ್ಕೋಸ್ಕರ? ಸಿ ಆಲ್ ಮಸ್ಕಿಟೋಸ್ ಬ್ರೀಡ್ ಇನ್ ವಾಟರ್. ಓಕೆ, ಏನು ಮಾಡುತ್ತೆ ಮಸ್ಕಿಟೋಸು? ದೆ ಬ್ರೀಡ್ ಇನ್ ವಾಟರ್. ನೀರೊಳಗಡೆ ಏನು ಮಾಡುತ್ತೆ, ಅದು ಬ್ರೀಡಿಂಗ್ ಮಾಡ್ತಾ ಹೋಗುತ್ತೆ, ಅಂದರೆ ಮೊಟ್ಟೆನ ಇಡ್ತಾ ಹೋಗುತ್ತೆ. ಹೆನ್ಸ್ ಒನ್ ಶುಡ್ ನಾಟ್ ಲೆಟ್ ವಾಟರ್ ಕಲೆಕ್ಟ್ ಎನಿವೇರ್ ಇನ್ ಕೂಲರ್ಸ್, ಟೈರ್ಸ್, ಫ್ಲವರ್ ಪಾಟ್ ಎಕ್ಸೆಟ್ರಾ. ನಾವು ಯಾವುದೇ ರೀತಿಯಾದಂಥ ಟೈರ್ ಆಗಿರ್ಬೋದು, ಒಂದು ಚಿಪ್ಪು ಆಗಿರ್ಬೋದು, ಫ್ಲವರ್ ಪಾಟ್ಸ್ ಆಗಿರ್ಬೋದು, ಕೂಲರ್ಸ್ ಆಗಿರ್ಬೋದು, ಅದರೊಳಗಡೆನೆಲ್ಲ ನೀರು ಕಲೆಕ್ಟ್ ಆಗದೇ ರೀತಿ ನಾವೇನು ಮಾಡ್ತಾ ಹೋಗಬೇಕು, ನೋಡ್ಕೊಳ್ತಾ ಹೋಗಬೇಕು. ಅದರ್ವೈಸ್ mosquitoes breed in water. By keeping the surroundings clean and dry, we can prevent mosquitoes from breeding. ನಮ್ಮ ಸರೌಂಡಿಂಗ್ನ ಕ್ಲೀನ್ ಆ್ಯಂಡ್ ಡ್ರೈ ಆಗಿ ಇಟ್ಕೊಳೋದ್ರಿಂದ ವಿ ಕ್ಯಾನ್ ಈಸಿಲಿ ಪ್ರಿವೆಂಟ್ ದ ಮಸ್ಕಿಟೋಸ್ ಬ್ರೀಡಿಂಗ್. ಓಕೆ, ಟ್ರೈ ಟು ಮೇಕ್ ಎ ಲೀಸ್ಟ್ ಆಫ್ ಮೆಜರ್ಸ್ ವಿಚ್ ಹೆಲ್ಪ್ ಟು ಅವಾಯ್ಡ್ ದ ಸ್ಪ್ರೆಡ್ ಆಫ್ ಮಲೇರಿಯಾ. ಇವಾಗ ನಾನು ನಮ್ಮ ಸರೌಂಡಿಂಗ್ ಕ್ಲೀನ್ ಆ್ಯಂಡ್ ಡ್ರೈ ಆಗಿ ಇಟ್ಕೊಳೋದ್ರಿಂದ ಬ್ರೀಡಿಂಗ್ ಆಫ್ ಮಸ್ಕಿಟೋಸ್ನ ಪ್ರಿವೆಂಟ್ ಮಾಡ್ಬೋದು ಅಂತ ಹೇಳಿದೆ. ಸೊ ನೀವು ಏನು ಬರಿಬೇಕು ಅಂದರೆ, ಈ ಮಲೇರಿಯಾನ ನಾವು ತಡೆಗಟ್ಟಬೇಕು ಅಂದರೆ ಯಾವ ಯಾವ ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೈಗೊಳ್ಳಬೇಕು ನೋಡಿ. ಇಲ್ಲಿ ಮೇಕ್ ಎ ಲೀಸ್ಟ್ ಆಫ್ ಮೆಜರ್ಸ್ ವಿಚ್ ಹೆಲ್ಪ್ಸ್ ಟು ಅವಾಯ್ಡ್ ದ ಸ್ಪ್ರೆಡ್ ಆಫ್ ಮಲೇರಿಯಾ. ಯಾವ ಯಾವ ಕ್ರಮಗಳನ್ನ ಕೈಗೊಳ್ಳಬೇಕು ಅಂತೇಳಿ ನೀವು ಲೀಸ್ಟ್ ಮಾಡಿ ಫೋಟೋ ತೆಗೆದು ವಾಟ್ಸಪ್ ಮಾಡಬೇಕು. ಓಕೆ, ಸಿ ಹಿಯರ್ ದೇ ಗೇವ್ table 2.1 some common human diseases caused by microorganisms. ಯಾವ ಯಾವ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇಂದ ಯಾವ ನಮಗೆ ಒಂದು ಡಿಸೀಸ್ ಬರುತ್ತೆ ಅಂತೇಳಿ ಕೊಟ್ಟಿದ್ದಾರೆ. ಓಕೆ, ಇನ್ ಹ್ಯೂಮನ್ ಬೀಯಿಂಗ್ಸ್. ಸಿ ಇನ್ ದ ಫಸ್ಟ್ ಕಾಲಮ್ ದೇ ಗೇವ್ ಹ್ಯೂಮನ್ ಡಿಸೀಸ್ ಆ್ಯಂಡ್ ದ ಸೆಕೆಂಡ್ ಕಾಲಮ್
ಕಾಸಿಟಿವ್ ಮೈಕ್ರೋ ಆರ್ಗ್ಯಾನಿಸಮ್ಸ್, ಯಾವ ಮೈಕ್ರೋ ಆರ್ಗ್ಯಾನಿಸಮಿಂದ ಬರುತ್ತೆ. ಆ್ಯಂಡ್ ಮೋಡ್ ಆಫ್ ಟ್ರಾನ್ಸ್ಮಿಷನ್, ಯಾವುದ್ರ ಮುಖಾಂತರ ಸ್ಪ್ರೆಡ್ ಆಗುತ್ತೆ, ಟ್ರಾನ್ಸ್ಫರ್ ಆಗುತ್ತೆ ಅಂತ. ಆ್ಯಂಡ್ ಪ್ರಿವೆಂಟಿವ್ ಮೆಜರ್ಸ್, ಯಾವ ರೀತಿ ಅದನ್ನು ನಾವು ತಡೆಗಟ್ಬೋದು ಅಂತೇಳಿ ಕೊಟ್ಟಿದ್ದಾರೆ. ಸೊ ವಿ ಹ್ಯಾವ್ ಟು ಲರ್ನ್ ಅಬೌಟ್ ದಿಸ್. ಆ್ಯಂಡ್ ಯಾವ ರೀತಿ ಯಾವ ಪ್ರಿವೆಂಟಿವ್ ಮೆಜರ್ಸ್ನ ತಗೋಬೇಕು, ವಿ ಹ್ಯಾವ್ ಟು ಫಾಲೋ ಆಲ್ ದೋಸ್ ಪ್ರಿವೆಂಟಿವ್ measures, then we can easily get the better and healthy life. See, firstly, tuberculosis, it is caused by bacteria and its mode of transmission is air. ಇದು ಏರ್ ಮುಖಾಂತರ ಟ್ರಾನ್ಸ್ಫರ್ ಆಗುತ್ತೆ. Next, measles, this is caused by virus and it transferred through the air. Next, chickenpox, that is caused by the microorganism virus, it transferred through air or direct contact. Next, polio, it is also caused by virus, it is spread through air or water. ಓಕೆ, ಪ್ರಿವೆಂಟಿವ್ ಮೆಜರ್ಸ್ ನಾವು ಯಾವ ರೀತಿ ತಡೆಗಟ್ಟಬೋದು ಇದನ್ನು, ಈ ಟ್ಯೂಬರ್ಕ್ಯುಲೋಸಿಸ್, ಮೀಸ್ಲೆಸ್, ಚಿಕನ್ ಪಾಕ್ಸ್ ಆ್ಯಂಡ್ ಪೋಲಿಯೋ ಯಾವ ರೀತಿ ತಡೆಗಟ್ಬೋದು. ಕೀಪ್ ದ ಪೇಷಂಟ್ ಇನ್ ಕಂಪ್ಲೀಟ್ ಐಸೋಲೇಷನ್, ಏನು ಮಾಡಬೇಕು, ಪೇಷಂಟ್ನ ಕಂಪ್ಲೀಟಾಗಿ ಐಸೋಲೇಷನ್ ಮಾಡಬೇಕು, ಯಾರೂ ಅಲ್ಲಿ ಕಾಂಟ್ಯಾಕ್ಟ್ ಮಾಡದೇ ಇರೋ ರೀತಿ ಮಾಡಬೇಕು. ಕೀಪ್ ದ ಪರ್ಸನಲ್ ಬಿಲಾಂಗಿಂಗ್ಸ್ ಆಫ್ ದ ಪೇಷಂಟ್ ಅವೇ ಫ್ರಮ್ ದೋಸ್ ಆಫ್ ದ ಅದರ್ಸ್, ಆ ಪರ್ಸನಲ್ ಥಿಂಗ್ಸ್ ಏನನ್ನು ಯೂಸ್ ಮಾಡ್ತಾನೆ ಅದನ್ನು ಹೆಲ್ದಿ ಪರ್ಸನ್ ಕೈಗೆ ಸಿಗದೇ ಇರೋ ರೀತಿ, ಅವರ ಕಾಂಟ್ಯಾಕ್ಟಿಗೆ ಹೋಗದೇ ಇರೋ ರೀತಿ ಇಡಬೇಕು. ನೆಕ್ಸ್ಟ್, ವ್ಯಾಕ್ಸಿನೇಷನ್ ಟು ಬಿ ಗಿವನ್ ಅಟ್ ಸೂಟೇಬಲ್ ಏಜ್. ಓಕೆ, ಈ ಎಲ್ಲ ಡಿಸೀಸಸ್ನ ತಡೆಗಟ್ಟಬೇಕು ಅಂದರೆ ಪರ್ಟಿಕ್ಯುಲರ್ ವ್ಯಾಕ್ಸಿನೇಷನ್ ಇದೆ, ಅದನ್ನು ಇನ್ ಟೈಮಲ್ಲಿ ಕರೆಕ್ಟ್ ಏಜಲ್ಲಿ ಏನು ಮಾಡಬೇಕು, ಕೊಡಿಸ್ತಾ ಹೋಗಬೇಕು. ಇಷ್ಟು ಪ್ರಿವೆಂಟಿವ್ ಮೆಜರ್ಸ್ನ ತಗೊಳ್ಳೋದ್ರಿಂದ ಏನು ಮಾಡ್ಬೋದು, ನಾವು ಈ ಎಲ್ಲ ಡಿಸೀಸಸ್ನ ಪ್ರಿವೆಂಟ್ ಮಾಡ್ಬೋದು. ನೆಕ್ಸ್ಟ್, ಕಾಲರಾ, ಇಟ್ ಈಸ್ ಕಾಸ್ಡ್ ಬೈ ದ ಮೈಕ್ರೋ ಆರ್ಗನಿಸಮ್ ಬ್ಯಾಕ್ಟೀರಿಯಾ. ಓಕೆ, ಇಟ್ ಈಸ್ ಸ್ಪ್ರೆಡ್ ಥ್ರೂ ವಾಟರ್ ಆರ್ ಫುಡ್. ನೆಕ್ಸ್ಟ್ ಒನ್ ಈಸ್ ಟೈಫಾಯ್ಡ್, it is caused by bacteria and it transferred through water. So the preventive measures of the cholera and typhoid are maintain personal hygiene and good sanitary habits. Personally ಅಂದರೆ ಹೈಜಿನಿಕ್ ಆಗಿರಬೇಕು. ಫಾರ್ ಎಕ್ಸಾಂಪಲ್ ಸ್ಯಾನಿಟೈಸ್ ಮಾಡೋದು, ಮಾಸ್ಕ್ ಯೂಸ್ ಮಾಡೋದು, ಆಮೇಲೆ ಹೈಜಿನಿಕ್ ಫುಡ್ಸ್ನ ಯೂಸ್ ಮಾಡೋದು. ನೆಕ್ಸ್ಟ್, ಕನ್ಸ್ಯೂಮ್ ಪ್ರಾಪರ್ಲಿ ಕುಕ್ಡ್ ಫುಡ್ ಆ್ಯಂಡ್ ಬಾಯ್ಲ್ಡ್ ಡ್ರಿಂಕಿಂಗ್ ವಾಟರ್. ವ್ಯಾಕ್ಸಿನೇಷನ್, ಓಕೆ, ಪ್ರಾಪರಾಗಿ ಕುಕ್ ಮಾಡಿರುವಂಥ ಫುಡ್ನ ತಿನ್ನಬೇಕು ಆ್ಯಂಡ್ ಬಾಯ್ಲ್ಡ್ ವಾಟರ್ ಆ್ಯಂಡ್ ದ ಪರ್ಟಿಕ್ಯುಲರ್ ವ್ಯಾಕ್ಸಿನೇಷನ್ಸ್, ಇದನ್ನೆಲ್ಲ ತೊಗೊಳೋದ್ರಿಂದ ಕಾಲರಾ ಆ್ಯಂಡ್ ಟೈಫಾಯ್ಡ್ನ ಪ್ರಿವೆಂಟ್ ಮಾಡ್ಬೋದು. ನೆಕ್ಸ್ಟ್, hepatitis A, this is caused by virus and it spread through water. The preventive measures are drink boiled drinking water, vaccination. Next, malaria, it is spread by the protozoa and transferred through mosquito. ಯಾವುದು ಅಂತ ನಿಮಗೆ ಗೊತ್ತಾಗಿದೆ, ಫೀಮೇಲ್ ಅನಾಫಿಲಿಸ್ ಮಸ್ಕಿಟೋ. ಪ್ರಿವೆಂಟಿವ್ ಮೆಜರ್ಸ್ ಆರ್ ಯೂಸ್ ಮಸ್ಕಿಟೋ ನೆಟ್ ಆ್ಯಂಡ್ ರಿಪೆಲೆಂಟ್ಸ್, ಸೊಳ್ಳೆ ಪರ್ದೆನ ಯೂಸ್ ಮಾಡಬೇಕು, ಮಸ್ಕಿಟೋ ರಿಪೆಲೆಂಟ್ಸ್ನ ಯೂಸ್ ಮಾಡಬೇಕು. ಸ್ಪ್ರೆಡ್ ಇನ್ಸೆಕ್ಟಿಸೈಡ್ಸ್ ಆ್ಯಂಡ್ ಕಂಟ್ರೋಲ್ ಬ್ರೀಡಿಂಗ್ ಆಫ್ ಮಸ್ಕಿಟೋಸ್ ಬೈ ನಾಟ್ ಅಲೋಯಿಂಗ್ ವಾಟರ್ ಟು ಕಲೆಕ್ಟ್ ಇನ್ ದ ಸರೌಂಡಿಂಗ್ಸ್. ಮಸ್ಕಿಟೋಸ್ ಬ್ರೀಡಿಂಗ್ ಆಗೋದನ್ನು ಕಂಟ್ರೋಲ್ ಮಾಡ್ತಾ ಹೋಗಬೇಕು. ಆ್ಯಂಡ್ ಆಲ್ಸೋ ವಿ ಹ್ಯಾವ್ ಟು ಸ್ಪ್ರೇ ದ ಇನ್ಸೆಕ್ಟಿಸೈಡ್ಸ್. ಓಕೆ, ನೆಕ್ಸ್ಟ್, these are all the name of the diseases in human beings and causative microorganisms and mode of transmission, ಯಾವ ರೀತಿ ಟ್ರಾನ್ಸ್ಫರ್ ಆಗುತ್ತೆ ಆ್ಯಂಡ್ ಆಲ್ಸೋ ಪ್ರಿವೆಂಟಿವ್ ಮೆಜರ್ಸ್ನ ನೋಡ್ತಾ ಹೋದ್ವಿ ಅಲ್ವಾ. ಸೊ ಇನ್ ದ ನೆಕ್ಸ್ಟ್ ಕ್ಲಾಸ್ ವಿ ವಿಲ್ ಡಿಸ್ಕಸ್ ಅಬೌಟ್ ದ ಡಿಸೀಸ್ ಕಾಸಿಂಗ್ ಮೈಕ್ರೋಆರ್ಗ್ಯಾನಿಸಮ್ಸ್ ಇನ್ ಆ್ಯನಿಮಲ್ಸ್. ಆ್ಯನಿಮಲ್ಸಲ್ಲಿ ಯಾವ ರೀತಿ ಡಿಸೀಸಸ್ ಕಾಸ್ ಆಗುತ್ತೆ, ಯಾವ ಮೈಕ್ರೋ ಆರ್ಗ್ಯಾನಿಸಮಿಂದ ಬರುತ್ತೆ ಅಂತ ನೋಡ್ತಾ ಹೋಗೋಣ. ಸೊ ಟುಡೇಸ್ ಹೋಮ್ವರ್ಕ್ ಈಸ್ write this column, name of the disease, causative microorganisms and mode of transmission and preventive measures. ಇಷ್ಟನ್ನು ನೀಟಾಗಿ ಓದ್ಕೊಂಡ್ಬಿಟ್ಟು ಬರಿಬೇಕು. ದಿಸ್ ಈಸ್ ದ ಫಸ್ಟ್ ಕ್ವಶನ್ and the second question is write the name of the mosquito which causes malaria. Okay,
That is the second question. And third question is, what are communicable diseases? Name of the communicable diseases. These are the three questions. You should write and send through WhatsApp. Thank you.